ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನಿಮಗೆ ತೋರಿಸ್ತಿರೋಂಥ ರೆಸಿಪಿ ಇಡ್ಲಿ ಸಾಂಬಾರ್ ಪೌಡರ್ ಹೇಗೆ ಮಾಡ್ಕೊಳೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದೇ ಸ್ಪೂನಲ್ಲೇ ತೊಗೊಂಡಿರೋದು ನಾನು. 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಬೇಡ, ಕಹಿ ಬಂದುಬಿಡುತ್ತೆ ಪೌಡ್ರು. 1/4 ಟೇಬಲ್ ಸ್ಪೂನ್ ಸಾಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಕರಿಬೇವನ್ನ ಒಂದು 20 ಎಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತಿರೋದು, ಬೇರೆ ಯಾವ ಮೆಣಸಿನ್ಕಾಯಿನೂ ಯೂಸ್ ಮಾಡ್ತಿಲ್ಲ. ಕಲರ್ ಮಾತ್ರ ಅಷ್ಟೇ, ಖಾರಕ್ಕಂತ ಯಾವುದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಹೇಗೆ ಮಾಡೋದಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬೇಡ, ಇಲ್ಲ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಪೌಡ್ರು ಮುದ್ದೆ ಥರ ಬಂದುಬಿಡತ್ತೆ. ಈಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದಿದೆ ನೋಡಿ, ಆಮೇಲೆ ಹಾಕ್ಕೋಬೇಕು. ಉದ್ದಿನಬೇಳೆ ಹಾಕ್ಕೊಳ್ಳೋಣ, ಮೆಂತ್ಯ ಹಾಕ್ಕೊಳ್ಳೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹೋಗೋಣ, ಯಾವುದೆಲ್ಲ ನಾವು ತೊಗೊಂಡಿದ್ವಿ ಅದನ್ನು. ಜೀರಿಗೆ ಹಾಕ್ಕೊಳ್ಳೋಣ, ಆಮೇಲೆ ಧನಿಯಾ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಸೀಸಬಾರ್ದು. ತುಂಬ ಸೀದೋದ್ರೆ ಪೌಡ್ರು ಚೆನ್ನಾಗಿ ಬರೋಲ್ಲ, ಕಲರ್ ಕೂಡ ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಇವಾಗ ಹೋಟೆಲ್ಗೆಲ್ಲ ಹೋದಾಗ ನಿಮಗೆ ಯಾವ ಥರ ಇಡ್ಲಿಗೆ ಸಾಂಬಾರು ಕೊಡ್ತಾರೋ ಸೇಮ್ ಟೇಸ್ಟ್ ಇರುತ್ತೆ, ಅದೇ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ನೋಡಿ ಇಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಯಾವುದು ಫ್ರೈ ಆಗೋದು ಬೇಡ ಫ್ರೆಂಡ್ಸ್, ತುಂಬ ಫ್ರೈ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಈಗ ಇದ್ರ ಜೊತೆಗೆ ನಾವು ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವು ಮತ್ತು ಹಿಂಗನ್ನ ಹಾಕ್ಕೊಳ್ಳೋಣ ಕರಿಬೇವು ಜೊತೆಗೆ. ಎರಡನ್ನೂ ಎಲ್ಲದನ್ನು ಹಾಕಿದ್ಮೇಲೆ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿನಲ್ಲಿ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ಬಿಸಿನಲ್ಲಿ ಗ್ರೈಂಡ್ ಮಾಡಿದ್ರೆ ಅದು ಪೌಡ್ರು ಮುದ್ದೆ ಥರ ಬಂದುಬಿಡುತ್ತೆ. ಫುಲ್ ತಣ್ಣಗಾದ್ಮೇಲೆ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು, ಆವಾಗ ನಿಮಗೆ ಚೆನ್ನಾಗಿ ಪೌಡ್ರು ಸಿಗುತ್ತೆ. ಇವಾಗ ನೋಡಿ ಇಷ್ಟ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊತೀನಿ. ಫುಲ್ ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊತೀನಿ. ನೋಡಿ ಇವಾಗ ಪೌಡ್ರು ಈ ಥರ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ನೀಟಾಗಿ ರೆಡಿಯಾಗಿರುತ್ತೆ ಪೌಡ್ರು. ನೋಡಿ ಈ ಥರ ಹಾಕಬೇಕು ಪೌಡ್ರು. ಇವಾಗ ಇಡ್ಲಿ ಸಾಂಬಾರು ಪೌಡ್ರು ರೆಡಿಯಾಗಿದೆ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಯಾವ ಥರ ನಿಮಗೆ ಸಾಂಬಾರು ಸಿಗುತ್ತೋ ಅದೇ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.